My dear students, welcome to my channel Dhanush Talk. Kalika Balavardhane, class 3, subject English, learning outcome 3 answers. In this activity, after completing the activity, noun, pronoun ಮತ್ತು adjectives ಅಂದ್ರೆ ಹೇಗೆ ನಾವು ಐಡೆಂಟಿಫೈ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಆಕ್ಟಿವಿಟಿ 1 ಅಲ್ಲಿ ಲುಕ್ ಅಟ್ ದ ಪಿಕ್ಚರ್ ಅಂಡ್ ಟಿಕ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಮೇಜಸ್ ಇದೆ ಮತ್ತೆ ಇಮೇಜಸ್ ಪಕ್ಕ ಎರಡು ವರ್ಡ್ ಇದೆ ಅಂದ್ರೆ ಥಿಂಗ್ಸ್ ಇದೆ ಮತ್ತೆ ಅನಿಮಲ್ ಅಂತ ಇದೆ, ಪ್ಲೇಸ್ ಅಂತ ಇದೆ, ಪರ್ಸನ್ ಅಂತ ಇದೆ. ಫೈನ್. ಇಮೇಜ್ಗೆ ಯಾವ್ದು ಕರೆಕ್ಟ್ ವರ್ಡ್ ಅನ್ನೋದನ್ನ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಟಿಕ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಟಿಕ್ ಮಾಡಿದ್ದೀನಾ ಅಂತ. ಆಫ್ಟರ್ ಸೆಲೆಕ್ಟಿಂಗ್ ದ ಕರೆಕ್ಟ್ ಆಪ್ಷನ್ ಟಿಕ್ ಮಾಡಿದ್ದೀರಾ. ಇವಾಗ ನೀವು ಅದರಲ್ಲಿ ಅನಿಮಲ್ಸ್ ಮತ್ತೆ ಥಿಂಗ್ಸ್ ನೇಮ್ ಅನ್ನ ಹೇಳಬೇಕಾಗುತ್ತೆ. ಆಕ್ಟಿವಿಟಿ 1.1 ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಕೆಳಗೆ ಒಂದು ಟೇಬಲ್ ಇರುತ್ತೆ. ಸೊ ನಾವು ಅಲ್ಲಿ ಆ ಟೇಬಲ್ ಅಲ್ಲಿ ಪರ್ಸನ್ ಮತ್ತೆ ಥಿಂಗ್ಸು, ಪ್ಲೇಸ್, ಅನಿಮಲ್ ಅಂತ ಇರುತ್ತೆ. ಈ ಇಮೇಜಸ್ ಅನ್ನ ಐಡೆಂಟಿಫೈ ಮಾಡ್ಬಿಟ್ಟು ಪರ್ಸನ್ ಕಾಲಮ್ ಅಲ್ಲಿ ಪರ್ಸನ್ ಹೆಸರು ಬರಿತಾ ಇರ್ತೀವಿ, ಮತ್ತೆ ಥಿಂಗ್ಸ್ ಅಲ್ಲಿ ಥಿಂಗ್ಸು, ಪ್ಲೇಸ್ ಅಲ್ಲಿ ಅನಿಮಲ್ಸ್ ಅಲ್ಲಿ ಆ ರೀತಿ ನಾವು ಬರಿಬೇಕಾಗುತ್ತೆ. ಸೊ ಇಮೇಜ್ ಅನ್ನ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ಬಾಕ್ಸ್ ಅಲ್ಲಿ ಪರ್ಸನ್ ಮತ್ತೆ ಅನಿಮಲ್ಸ್ ಇದೆ, ಕರೆಕ್ಟಾ? ಸೆಕೆಂಡ್ ಬಾಕ್ಸ್ ಅಲ್ಲಿ ಥಿಂಗ್ಸು ಮತ್ತೆ ಪ್ಲೇಸ್, ಈವನ್ ದ ಪರ್ಸನ್. ಮತ್ತೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಥಿಂಗ್ಸ್ ಇದೆ, ದೆನ್ ಪ್ಲೇಸ್ ಇದೆ ಮತ್ತೆ ಅನಿಮಲ್ ಇದೆ. ಇವಾಗ ನಾವು ಇಲ್ಲಿ ಬಾಕ್ಸ್ ಕೊಟ್ಟಿದಾರಲ್ವಾ, ಟೇಬಲ್ಸ್ ಇದೆ, ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ ಅಂತ ಹೇಳಿ. ಸೊ ಈಚ್ ಕಾಲಮ್ ಅಲ್ಲಿ ಯಾವುದು ಕರೆಕ್ಟ್ ಇಮೇಜ್ ಇಲ್ಲಿ ಬರಿಬೇಕು ಅದನ್ನ ಬರಿಬೇಕು. ಸೊ ಪರ್ಸನ್ ಅಲ್ಲಿ ಇಮೇಜಸ್ ಅಲ್ಲಿ ಏನಿತ್ತು, ಡಾಕ್ಟರ್, ಸಿಂಗರ್, ಟೀಚರ್. ಸೊ ಅದರಲ್ಲಿ ಬರಿಬೇಕು. ಪ್ಲೇಸ್ ಅಲ್ಲಿ ನಾವ್ ಏನ್ ನೋಡಿದ್ವಿ, ಏರ್ಪೋರ್ಟ್ ನೋಡಿದ್ವಿ, ಫಾರ್ಮ್ ನೋಡಿದ್ವಿ, ಬೀಚ್ ನೋಡಿದ್ವಿ. ಸೊ ವಿ ಹ್ಯಾವ್ ಟು ರೈಟ್. ನಾನಿಲ್ಲಿ ಏರ್ಪೋರ್ಟ್ 2 times ಬರೆದಿದ್ದೀನಿ, ನೀವು 1 time ಬರೀರಿ. ಮತ್ತೆ ಅನಿಮಲ್ ಇಮೇಜಸ್ ಯಾವ್ದಿತ್ತು, ಮಂಕಿ, ಕ್ರಾಬ್, ಡಾಗ್. ಸೊ ಅನಿಮಲ್ ಕಾಲಮ್ ಅಲ್ಲಿ ಬರೀರಿ. ಸಾರಿ, ಥಿಂಗ್ ಅಲ್ಲಿ ಟೇಬಲ್, ಬುಕ್ಸ್, ಬಾಲ್ ನೋಡಿದ್ವಿ ಅಲ್ವಾ. ಸೊ ಆ ಟೇಬಲ್ ಅಲ್ಲಿ ನೀವು ಅದನ್ನ ಬರಿಬೇಕಾಗುತ್ತೆ. ಆಕ್ಟಿವಿಟಿ 1.2 ಅಲ್ಲಿ ನೀವು ಕ್ಲಾಸ್ ರೂಮ್ ಅಲ್ಲಿ ನೋಡಿರುವಂತ ಥಿಂಗ್ಸ್ ನ ಬರೀರಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ಬ್ಲಾಕ್ ಬೋರ್ಡ್, ಚಾಕ್, ರೂಮ್ಸ್, ಕಂಪ್ಯೂಟರ್, ಡಸ್ಟರ್, ಪೆನ್ ಅಂತ ಬರ್ದಿದ್ದೇನೆ. ನೀವಿನ್ನು ಬುಕ್ಸ್ ಮತ್ತೆ ಇನ್ನೇನ್ ನೋಡ್ತೀರಾ, ಸ್ಕೇಲ್ ನೋಡ್ತೀರಾ, ಬುಕ್ ಇರುತ್ತೆ, ಅಟೆಂಡೆನ್ಸ್ ಬುಕ್ ಇರುತ್ತೆ, ಚಾರ್ಟ್ಸ್ ಇರುತ್ತೆ, ಕರೆಕ್ಟಾ? ಸೊ ಯು ಕ್ಯಾನ್ ರೈಟ್. ಸೊ ನಾವು ಈ ಬಾಕ್ಸ್ ಅಲ್ಲಿ ಇರೋದನ್ನ ರೀಡ್ ಮಾಡ್ತೀನಿ ನೋಡಿ. ನೇಮಿಂಗ್ ಎ ಪರ್ಸನ್, ಅನಿಮಲ್, ಪ್ಲೇಸ್ ಆರ್ ಥಿಂಗ್ ಕಾಲ್ಡ್ ನೇಮಿಂಗ್ ವರ್ಡ್ಸ್. ಎ ನೇಮಿಂಗ್ ವರ್ಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ನೌನ್. ಸೊ ನೌನ್ ಅಂದ್ರೆ ಏನು ಅಂದ್ರೆ, ಇವಾಗ ನಿಮಗೆ ಪರ್ಸನ್ ಐಡೆಂಟಿಫೈ ಮಾಡಿದೀರಾ, ಅನಿಮಲ್, ಪ್ಲೇಸು, ಥಿಂಗ್ಸ್ ಎಲ್ಲ ಟಿಕ್ ಮಾಡಿದ್ರಿ, ಮತ್ತೆ ಆ ಬಾಕ್ಸ್ ಅಲ್ಲೂ ಕರೆಕ್ಟ್ ಪ್ಲೇಸ್ ಅಲ್ಲಿ ಬರೆದ್ರಿ. ಸೊ ನೇಮ್ ಆಫ್ ಎ ಪರ್ಸನ್, ನೇಮ್ ಆಫ್ ಎ ಅನಿಮಲ್ ಅಂಡ್ ಪ್ಲೇಸ್ ಅಂಡ್ ಥಿಂಗ್, ಇದನ್ನೆಲ್ಲ ನಾವು ನೌನ್ ಅಂತ ಕರೀತೇವೆ. ಫೈನ್. ನೆಕ್ಸ್ಟ್ ಆಕ್ಟಿವಿಟಿ 1.3 ಅಲ್ಲಿ ಪರ್ಸನ್ಸ್ ಮತ್ತೆ ಥಿಂಗ್ಸ್ ಮತ್ತೆ ಪ್ಲೇಸಸ್ ಕೊಟ್ಟಿದ್ದಾರೆ. ಪರ್ಸನ್ಸ್ಗೆ ಯೆಲ್ಲೋ ಕಲರ್ ನೀವು ಕೊಡಬೇಕಾಗುತ್ತೆ, ಮತ್ತೆ ಥಿಂಗ್ಸ್ಗೆ ರೆಡ್, ಮತ್ತೆ ಪ್ಲೇಸಸ್ಗೆ ಗ್ರೀನ್ ಕಲರ್ ಅಂತ ಹೇಳಿದ್ದಾರೆ. ಆಕ್ಟಿವಿಟಿ 1.4 ಸರ್ಕಲ್ ದ ನೇಮಿಂಗ್ ವರ್ಡ್ಸ್. ನೇಮಿಂಗ್ ವರ್ಡ್ಸ್ ಮೀನ್ಸ್ ನೌನ್, ರೈಟ್? ಸೊ ನೌನ್ ಯಾವುದು? ಪರ್ಸನ್, ನೇಮ್ ಆಫ್ ಎ ಪರ್ಸನ್, ಅನಿಮಲ್, ಥಿಂಗ್ಸ್ ಅಂಡ್ ಪ್ಲೇಸ್. ಸೊ ಫಸ್ಟ್ ಅಲ್ಲಿ ಯಾವ್ದಿದೆ? ಪೀಕಾಕ್. ಸೊ ಯು ಹ್ಯಾವ್ ಟು ಸರ್ಕಲ್. ದೆನ್ ಸೆಕೆಂಡ್ ಇದರಲ್ಲಿ ರೋಹನ್ ಮತ್ತೆ ಕಾರ್. ರೋಹನ್ ಪರ್ಸನ್, ಕಾರ್ ಇಸ್ ಎ ಥಿಂಗ್, ವಿ ಹ್ಯಾವ್ ಟು ಸರ್ಕಲ್. ಥರ್ಡ್ ಅಲ್ಲಿ ಮದರ್ ಮತ್ತೆ ಮಾರ್ಕೆಟ್. ಮದರ್, ಪರ್ಸನ್, ಮಾರ್ಕೆಟ್, ಪ್ಲೇಸ್, ವಿ ಹ್ಯಾವ್ ಟು ಸರ್ಕಲ್. ಫೋರ್ತ್ ಲಯನ್ ಅಂಡ್ ಫಾರೆಸ್ಟ್. ಲಯನ್, ಅನಿಮಲ್ ಅಂಡ್ ಫಾರೆಸ್ಟ್ ಇಸ್ ಎ ಪ್ಲೇಸ್. ಮತ್ತೆ ಫಿಫ್ತ್ ಬಂದ್ಬಿಟ್ಟು ಹಾಸ್ಪಿಟಲ್, ಇಟ್ ಈಸ್ ಎ ಪ್ಲೇಸ್. ಸೊ ಸರ್ಕಲ್. ದೆನ್ ಆಕ್ಟಿವಿಟಿ 1.5 ಅಲ್ಲಿ ಬಾಕ್ಸ್ ಅಲ್ಲಿ ಕೆಲವು ನೇಮಿಂಗ್ ವರ್ಡ್ಸ್ ಇದೆ. ಕರೆಕ್ಟ್ ಆಗಿರೋ ಸೂಟಬಲ್ ವರ್ಡ್ಸ್ ನ ನಾವು ಇಲ್ಲಿ 5 ಫಿಲ್ ಅಪ್ ಇದೆ, ಅದಕ್ಕೆ ಬರಿಬೇಕು. ಫಸ್ಟ್ ಒನ್ ಆನ್ಸರ್ ಫಾರೆಸ್ಟ್, ಸೆಕೆಂಡ್ ಐಸ್ ಕ್ರೀಮ್, ಥರ್ಡ್ ಕ್ರಿಕೆಟ್, ಫೋರ್ತ್ ಬೆಂಗಳೂರು, ಫಿಫ್ತ್ ಬೇಬಿ. ನೆಕ್ಸ್ಟ್ ಆಕ್ಟಿವಿಟಿ 1.6 ಇದೆ ಅಲ್ವಾ, ಇಲ್ಲಿ 8 ಸೆಂಟೆನ್ಸ್ ಇದೆ. ನಾವು ಇದರಲ್ಲಿ ನೌನ್ ಯಾವುದು ಅಂತ ಹೇಳಿ ಈಚ್ ಸೆಂಟೆನ್ಸ್ ಅಲ್ಲಿ ಕಂಡುಹಿಡಿಬೇಕು. ಮತ್ತೆ ಕೆಳಗೆ ಬಾಕ್ಸ್ ಇದೆ, ಅದರಲ್ಲಿ ನಾವು ಅಲ್ಲಿ ಬರಿಬೇಕು. ನಾನು ಆಲ್ರೆಡಿ ಇಲ್ಲಿ ಯಾವ್ದು ನೌನ್ಸ್ ಇದೆ ಅದನ್ನೆಲ್ಲ ನಾನು ಇಲ್ಲಿ ನೌನ್ ಗಳನ್ನ ಬಂದ್ಬಿಟ್ಟು ಅಂಡರ್ಲೈನ್ ಮಾಡಿದ್ದೀನಿ.
ಇವಾಗ ಬಾಕ್ಸ್ ಅಲ್ಲಿ ಫಸ್ಟ್ ಒನ್ ಅಲ್ಲಿ ಏನಿತ್ತು ಚೇರ್, ಸೆಕೆಂಡ್ ಅಲ್ಲಿ ಪೆನ್ಸಿಲ್ಸ್, ಥರ್ಡ್ ಕ್ಯಾಟ್ಸ್, ಫೋರ್ತ್ ಚೈಲ್ಡ್, ದೆನ್ 5 ಅಲ್ಲಿ ಕೌಸ್, 6 ಅಲ್ಲಿ ಫಾರ್ಮರ್, 7 ಅಲ್ಲಿ ಸ್ಕೂಲ್, 8 ಅಲ್ಲಿ 2 ಇತ್ತು ಲಯನ್ಸ್ ಮತ್ತೆ ಝೂ. ಆಕ್ಟಿವಿಟಿ 2 ಅಲ್ಲಿ ಇಲ್ಲಿ ನೀವು ಇಮೇಜಸ್ ಅನ್ನು ಅಬ್ಸರ್ವ್ ಮಾಡಿ, ಅದ್ರ ಕೆಳಗೆ ಈಚ್ ಇಮೇಜ್ ಅಲ್ಲಿ ಶಿ, ಹಿ, ಇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ 2 ಇಮೇಜ್ ಬಂದ್ಬಿಟ್ಟು ಪರ್ಸನ್ಸ್, ರೈಟ್? ಒನ್ ಇಸ್ ಗರ್ಲ್ ಅಂಡ್ ಅನದರ್ ಒನ್ ಇಸ್ ಬಾಯ್. ಸೊ ಗರ್ಲ್ ಗೆ ಶಿ ಅಂತ ಹೇಳ್ತೀವಿ, ಬಾಯ್ಸ್ ಗೆ ಹಿ ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಅನಿಮಲ್ ಮತ್ತೆ ಥಿಂಗ್ಸ್ ಗೆ ಇಟ್ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಶಿ ಈಸ್ ರಾಧಾ, ಶಿ ಈಸ್ 8 years old. ಮತ್ತೆ ಈ ಇಸ್ ರವಿ, he is going to school. This is cat, it is brown. That is book, it is big book. ಕರೆಕ್ಟಾ? ನೇಮಿಂಗ್ ವರ್ಡ್ಸ್ ಅಂದ್ರೆ ನೌನಿಗೆ ನಾವು ಯಾವಾಗ ಶಿ, ಹಿ, ಇಟ್ ಯೂಸ್ ಮಾಡ್ತೀವೋ ಅದನ್ನ ಪ್ರೊನೌನ್ಸ್ ಅಂತ ಕರೀತಾರೆ. ನೇಮಿಂಗ್ ವರ್ಡ್ಸ್ ನಿಮಗೆ ಇವಾಗ ಗೊತ್ತಾಯ್ತು ಅಂದ್ರೆ ನೌನ್ ಗೊತ್ತು. ನೌನ್ ಅನ್ನ ನಾವು ಇನ್ಸ್ಟೆಡ್ ಆಫ್ ನೌನ್ ಯೂಸ್ ಮಾಡೋ ಬದಲು ಅಲ್ಲಿ ಪ್ರೊನೌನ್ ಅಂದ್ರೆ ಶಿ, ಹಿ, ಇಟ್ ನ ಯೂಸ್ ಮಾಡಿದಾಗ ಅದು ಪ್ರೊನೌನ್ಸ್ ಆಗುತ್ತೆ. ಸೊ ಇಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಈಚ್ ಪಿಕ್ಚರ್. ಫಸ್ಟ್ ಇರೋದು ಗರ್ಲ್, ಶಿ, ಸೆಕೆಂಡ್ ಬಾಯ್, ಹಿ. ಸೊ ಥಿಂಗ್ಸ್ ಗೆ ಮತ್ತೆ ಅನಿಮಲ್ಸ್ ಗೆ ನಾವು ಇಟ್ ಅಂತ ಯೂಸ್ ಮಾಡ್ತೇವೆ. ಕರೆಕ್ಟಾ? ನೆಕ್ಸ್ಟ್ ಆಕ್ಟಿವಿಟಿ 2.1 ಫಿಲ್ ಅಪ್ ವಿತ್ ಇ, ಶಿ, ಇಟ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಓದ್ತಾ ಹೋಗ್ತೀನಿ. ಫಸ್ಟ್ ಒನ್ ಇ, ಸೆಕೆಂಡ್ ಶಿ, ಥರ್ಡ್ ಇ, ಫೋರ್ತ್ ಇಟ್ ಅಂಡ್ ಫಿಫ್ತ್ ಹಿ. ಆಕ್ಟಿವಿಟಿ 2.2 ಅಂಡರ್ಲೈನ್, ರೀಪ್ಲೇಸ್ ದ ಅಂಡರ್ಲೈನ್ ನೇಮಿಂಗ್ ವರ್ಡ್ಸ್ ಇನ್ ದ ಸೆಂಟೆನ್ಸ್ ಅಂತ ಹೇಳಿದ್ದಾರೆ ವಿತ್ ಇ, ಶಿ, ಇಟ್. ಈಗ ನೋಡಿ ಅಲ್ಲಿ ಲುಕ್ ಅಟ್ ಟಾಮ್, ಟಾಮ್ ಇಸ್ ಈಟಿಂಗ್ ಅನ್ ಆಪಲ್. 2 ಸೆಂಟೆನ್ಸ್ ಇದೆ. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಮೇಲೆ ಹೇಗಿರುತ್ತೋ ಅದನ್ನೇ ಬರೀತೀವಿ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನಾವು ಇವಾಗ ಆ ಟಾಮ್ ನೌನ್ ಅನ್ನ ಬಂದ್ಬಿಟ್ಟು ಪ್ರೊನೌನ್ ಗೆ ರೀಪ್ಲೇಸ್ ಮಾಡಬೇಕು. ಟಾಮ್ ಅಂದ್ರೆ ಇಲ್ಲಿ ಯಾರು? ಬಾಯ್. ಈಟಿಂಗ್ ಅನ್ ಆಪಲ್. ಸೊ ಟಾಮ್ ಬದಲು ನಾವೇನ್ ಬರೀತೀವಿ? ಪ್ರೊನೌನ್ ಗೆ ಏನು? ಬಾಯ್ಸ್ ಗೆ ಹಿ. ಸೊ ಲುಕ್ ಅಟ್ ಟಾಮ್, ಹಿ ಈಸ್ ಈಟಿಂಗ್ ಅನ್ ಆಪಲ್. ಸೆಕೆಂಡ್ ಅಲ್ಲಿ ನೋಡಿ, ನಾನು ಬರೀ ಸೆಕೆಂಡ್ ಸೆಂಟೆನ್ಸ್ ಮಾತ್ರ ಓದ್ತೇನೆ. ಮೈ ಸಿಸ್ಟರ್ ಇಸ್ ಗೋಯಿಂಗ್ ಫಾರ್ ಎ ಪಾರ್ಟಿ. ಸಿಸ್ಟರ್ ಗರ್ಲ್. ಸೊ ಏನಾಗುತ್ತೆ? ನೌನು ಪ್ರೊನೌನ್ ಅಲ್ಲಿ ಏನಾಗುತ್ತೆ? ಶಿ ಆಗುತ್ತೆ. ಸೊ ಮೈ ಸಿಸ್ಟರ್ ಇಸ್ ವೇರಿಂಗ್ ಎ ನ್ಯೂ ಡ್ರೆಸ್, ಶಿ ಈಸ್ ಗೋಯಿಂಗ್ ಫಾರ್ ಎ ಪಾರ್ಟಿ. ಸೆಕೆಂಡ್ ಅಲ್ಲಿ ನೋಡಿ, ಥರ್ಡ್ ಅಲ್ಲಿ ನೋಡಿ, ಮೈ ಅಂಕಲ್ ಲಿವ್ಸ್ ಇನ್ ತುಮಕೂರು. ಅಂಕಲ್, ಅಂಕಲ್ ಅನ್ನೋದು ಪರ್ಸನ್, ಬಾಯ್, ರೈಟ್? ಸೊ ಹಿ ಲೀವ್ಸ್ ಅಂತ ಬರುತ್ತೆ. ಮೈ ಅಂಕಲ್ ಬದಲಲ್ಲಿ ಏನ್ ಬರಬೇಕು? ಹಿ ಬರಬೇಕು. ನೆಕ್ಸ್ಟ್ ಐ ಬಾಟ್ ಎ ನ್ಯೂ ಟಾಯ್, ದ ಟಾಯ್ ಇಸ್ ಮೇಡ್ ಆಫ್ ವುಡ್. ಸೊ ನಾವೇನ್ ಹೇಳಿದ್ವಿ? ಥಿಂಗ್ಸ್ ಮತ್ತೆ ಅನಿಮಲ್ಸ್ ಬಂದಾಗ ಇಟ್ ಬರಬೇಕು. ಸೊ ಇಟ್ ಈಸ್ ಮೇಡ್ ಆಫ್ ವುಡ್. ಫಿಫ್ತ್ ಅಲ್ಲಿ ನೋಡಿ, ದ ಕೌ ಗಿವ್ಸ್ ಅಸ್ ಮಿಲ್ಕ್. ಸೊ ಇಲ್ಲಿ ಅನಿಮಲ್ ಇದೆ. ಸೊ ವಿ ಹ್ಯಾವ್ ಟು ಯೂಸ್ ಇಟ್. ಪ್ರೊನೌನ್ ಏನ್ ಯೂಸ್ ಮಾಡ್ತೀವಿ? ಇಟ್. ವಿ ಹ್ಯಾವ್ ಎ ಕೌ, ಇಟ್ ಗಿವ್ಸ್ ಅಸ್ ಮಿಲ್ಕ್. ಆಕ್ಟಿವಿಟಿ 2.3 ಚೂಸ್ ದ ಕರೆಕ್ಟ್ ಪ್ರೊನೌನ್ ಫಾರ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಇದೆ. ಕರೆಕ್ಟಾ? ಸೊ ಅಂಡರ್ಲೈನ್ ವರ್ಡ್ಸ್ ಎಲ್ಲ ನೌ ಯು ನೋ. ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ, ಎ, ಬಿ, ಸಿ, ಅದೆಲ್ಲ ಪ್ರೊನೌನ್ಸ್. ಯಾವುದು ಕರೆಕ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡಿ. ಸಿ, ಇಟ್. ಸೆಕೆಂಡಿಗೆ ಸಿ, ಇಟ್. ದೆನ್ ಥರ್ಡ್ ಎ ಆಪ್ಷನ್, ಇ. ಫೋರ್ತ್ ಬಿ, ಶಿ. ಫಿಫ್ತ್ ಬಿ ಆಪ್ಷನ್, ಶಿ. ಆಕ್ಟಿವಿಟಿ 3 ರೀಡ್ ದ ಗಿವನ್ ವರ್ಡ್ಸ್ ಅಂಡ್ ಸರ್ಕಲ್ ದ ಕರೆಕ್ಟ್ ಪಿಕ್ಚರ್. ಇವಾಗ ನಿಮ್ಗೆ ನೌನು ಪ್ರೊನೌನ್ ಗೊತ್ತಾಯ್ತು. ಇವಾಗ ಅಡ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಯಾವ ಬಿಗ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2ರಲ್ಲಿ ಯಾವ್ದು ಬಿಗ್ ಅದಕ್ಕೆ ಸರ್ಕಲ್ ಮಾಡಿ. ಮತ್ತೆ ರೆಡ್ ಅಂತ ಕೊಟ್ಟಿದ್ದಾರೆ. ಯಾವ ಕಲರ್? ಈ ಕಾರ್ ರೆಡ್ ಕಲರ್ ಕಾರಿಗೆ ಸರ್ಕಲ್ ಮಾಡಿ. ಓಲ್ಡ್ ಅಂತ ಇದೆ. ಈ ಪಿಕ್ಚರ್ ಅಲ್ಲಿ ಯಾರು ಓಲ್ಡ್? ಸರ್ಕಲ್ ಮಾಡಿ. ಟಾಲ್, ಈ ಪಿಕ್ಚರ್ ಅಲ್ಲಿ ಯಾರು ಟಾಲ್? ಸರ್ಕಲ್ ಮಾಡಬೇಕು. 3ಗೆ ಯಾವ್ದು 3 ಬನಾನಾ ಇದೆ ಅದನ್ನ ನಾವು ಸರ್ಕಲ್ ಮಾಡ್ತೀವಿ. ಮತ್ತೆ ಆಕ್ಟಿವಿಟಿ 3.1 ಅಲ್ಲಿ ಹಾರ್ಡ್ ಥಿಂಗಿಗೆ ನೀವು ಬ್ರೌನ್ ಕಲರ್ ಅಲ್ಲಿ ಕಲರಿಂಗ್ ಮಾಡಿ, ಸಾಫ್ಟ್ ಥಿಂಗ್ಸಿಗೆ ಬ್ಲೂ ಕಲರ್ ಅಲ್ಲಿ ಕಲರಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫ್ಲವರ್, ಸ್ಟೋನ್, ಪಿಲ್ಲೋ, ಚೇರ್ ಇದೆ. ಮತ್ತೆ ಡೋರ್, ಕರ್ಟನ್, ಟವಲ್, ಸೋಪ್ ಇದೆ. ಇವಾಗ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ನೋಡೋಣ. The words that describe or tell us something about a noun or a pronoun are called describing words. ಅಂದ್ರೆ ನೌನ್ ಅದರ್ವೈಸ್ ಪ್ರೊನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಅದನ್ನ ನಾವು ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ಡ್ಯಾಶ್ ಬಾಯ್, ಟಾಲ್ ಬಾಯ್, ಅದರ್ ಶಾರ್ಟ್ ಬಾಯ್, ಕ್ಲೆವರ್ ಬಾಯ್, ಕನ್ನಿಂಗ್ ಬಾಯ್, ಎ ಟಾಲ್ ಗರ್ಲ್.
ಆ ಬಾಯ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಕರೆಕ್ಟ್? ಬಾಯ್ ಎಂತವನು ಅಂತ ಹೇಳಿ ಅದನ್ನ ಹೇಳ್ತಾ ಇದೆ. ಸೊ ದಟ್ ಈಸ್ ಎ ಅಡ್ಜೆಕ್ಟಿವ್. ನೆಕ್ಸ್ಟ್ ನೋಡಿ, ಎ ಸ್ಮಾಲ್ ಕಾರ್. ಕಾರ್ ಹೇಗಿದೆ? ಸ್ಮಾಲ್ ಇದೆ. ಓಕೆ, ಸೊ ಅದನ್ನ ಡಿಸ್ಕ್ರೈಬ್ ಮಾಡೋದು. ಬ್ಲ್ಯಾಕ್ ಕ್ಯಾಟ್, ಲಾರ್ಜ್ ರೂಮ್. ಸೊ ಈ ಟಾಲ್, ಸ್ಮಾಲ್, ಬ್ಲ್ಯಾಕ್, ಲಾರ್ಜ್ ಇವೆಲ್ಲ ಬಂದ್ಬಿಟ್ಟು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಆಕ್ಟಿವಿಟಿ 3.2 ಅಂಡರ್ಲೈನ್ ದ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಇನ್ ಎ ಸೆಂಟೆನ್ಸ್. ಫಸ್ಟ್ ಸೆಂಟೆನ್ಸ್ ಓದಿ ನೀವು. ಸೊ ಇದರಲ್ಲಿ ಯಾವ್ದು ಅಡ್ಜೆಕ್ಟಿವ್? ನ್ಯೂ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಯಾಕೆ? ಅಲ್ಲಿ ವಾಚ್ ಅನ್ನೋದು ಒಂದು ಥಿಂಗ್ ಇದೆ. ಆ ವಾಚ್ ನ ಡಿಸ್ಕ್ರೈಬ್ ಮಾಡಬೇಕು. ಆ ವಾಚ್ ನ ಯಾವ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ? ನ್ಯೂ ಅನ್ನೋ ವರ್ಡ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ನ್ಯೂ. ಅಂಡರ್ಸ್ಟುಡ್? ಸೆಕೆಂಡ್ ಗೆ ಗುಡ್, ಥರ್ಡ್ ಗೆ 7, 4 ಗೆ ಹಾಟ್ ಅಂಡ್ 5th ಗೆ ಪ್ರಿಟಿ. ಇವಾಗ ನಿಮಗೆ ಒಂದು ಕ್ವೆಶ್ಚನ್ ನಾನು ಕೇಳ್ತಾ ಇದ್ದೀನಿ. 5th ಅಲ್ಲಿ ಶಿ ವೇರ್ಸ್ ಎ ಪ್ರಿಟಿ ಡ್ರೆಸ್. ಇದರಲ್ಲಿ ಪ್ರೊನೌನ್ ಯಾವುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೌನ್ ಅನ್ನೋದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಮತ್ತೆ ಅಡ್ಜೆಕ್ಟಿವ್ ಅನ್ನೋದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಶಿ ನೌನ ಪ್ರೊನೌನ? ಶಿ ಅಂದ್ರೆ ಪ್ರೊನೌನ್, ಪ್ರಿಟಿ ಅಂದ್ರೆ ಅಡ್ಜೆಕ್ಟಿವ್, ಡ್ರೆಸ್ ಅಂದ್ರೆ ಅದು ಥಿಂಗ್ ಆಯ್ತು. ಸೊ ದಟ್ ಈಸ್ ಎ ನೌನ್. ಕರೆಕ್ಟಾ? ಸೊ ನೀವು ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತಗೊಂಡು ಈ ರೀತಿ ಸೆಂಟೆನ್ಸ್ ಗಳನ್ನ ಓದ್ಕೊಂಡು ಐಡೆಂಟಿಫೈ ಮಾಡ್ತಾ ಬನ್ನಿ. ಈಸಿಯಾಗಿ ಲರ್ನ್ ಮಾಡ್ತೀರಾ. ಅಂಡರ್ಸ್ಟುಡ್? ಆಕ್ಟಿವಿಟಿ 3.3 ಸರ್ಕಲ್ ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ಈಚ್ ಗ್ರೂಪ್ ಅಂತ ಇದೆ. ಸೊ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದ್ರೆ ಏನು? ಅಡ್ಜೆಕ್ಟಿವ್. ಫಸ್ಟ್ ಒನ್ ಅಲ್ಲಿ ಬ್ಯೂಟಿಫುಲ್, ಸೆಕೆಂಡ್ ಕ್ಲೆವರ್, ಥರ್ಡ್ ಸ್ವೀಟ್, ಫೋರ್ತ್ ಪಿಂಕ್, 5th ಬಂದ್ಬಿಟ್ಟು ಈಸಿ. ಸೊ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ವರ್ಡ್ಸ್ ಯು ಹ್ಯಾವ್ ಸರ್ಕಲ್ಡ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ರವಿ ಇಸ್ ಎ ಡ್ಯಾಶ್ ಬಾಯ್. ಅಲ್ಲಿ ಸೆಕೆಂಡ್ ಅಲ್ಲಿ ಇದೆ ನೋಡಿ ಕ್ಲೆವರ್, ಅದು ಇಲ್ಲಿ ಬರಿಬೇಕು. ದಿಸ್ ಸಮ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತೀವ, ಈಸಿ ಅಂತ ಹೇಳ್ತೀವಲ್ವಾ, ಅದಕ್ಕೆ 5th ಅಲ್ಲಿ ಈಸಿ ಸರ್ಕಲ್ ಮಾಡಿದೀವಲ್ಲ ಅದು. ಪಿಕಾಕ್ ಆರ್ ಡ್ಯಾಶ್ ಬರ್ಡ್ಸ್, ಫಸ್ಟ್ ಅಲ್ಲಿ ಸರ್ಕಲ್ ಮಾಡಿದ್ವಲ್ಲ ಬ್ಯೂಟಿಫುಲ್, ಅದಕ್ಕೆ. ದಿಸ್ ಚಾಕ್ಲೇಟ್ ಇಸ್ ಸ್ವೀಟ್, ಥರ್ಡ್ ಅಲ್ಲಿ ಸರ್ಕಲ್ ಮಾಡಿರುವಂತ ವರ್ಡ್. ದೆನ್ 5th ಅಲ್ಲಿ ಸುಮಾ ಇಸ್ ವೇರಿಂಗ್ ಎ ಪಿಂಕ್ ಹ್ಯಾಟ್, 4th ಅಲ್ಲಿ ಸರ್ಕಲ್ ಮಾಡಿದೀವಲ್ವಾ, ಅದು 5th ಗೆ ಬರಿಬೇಕು. ನೆಕ್ಸ್ಟ್ ಆಕ್ಟಿವಿಟಿ 3.4 ಅಲ್ಲಿ ಇಲ್ಲಿ ಡಿಸ್ಕ್ರೈಬಿಂಗ್ ಅಡ್ಜೆಕ್ಟಿವ್ಸ್ ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿರೋದನ್ನ ಬರಿಬೇಕು. ಫಸ್ಟ್ ಒನ್ ಶಾರ್ಪ್, ಸೆಕೆಂಡ್ ಒನ್ ಸ್ಮೂತ್, ಥರ್ಡ್ ವಿಂಡಿ, ಫೋರ್ತ್ ಬ್ಯೂಟಿಫುಲ್, 5th ಲೌಡ್, 6th ಫ್ರೆಶ್, 7th ಸ್ಕ್ಯಾರಿ, 8th ಬ್ರೇವ್, 9th ಸ್ಲಿಪ್ಪರಿ. ನೆಕ್ಸ್ಟ್ 3.5 ಅಲ್ಲಿ ಮತ್ತೆ ಕರೆಕ್ಟ್ ಅಡ್ಜೆಕ್ಟಿವ್ ಅನ್ನ ಈ ಬಾಕ್ಸ್ ಇಂದ ತಗೊಂಡು ಇಲ್ಲಿ ಒಂದು 4-5 ಕ್ವಶನ್ಸ್ ಇದೆ, ಅದಕ್ಕೆ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಗೆ ಶಾರ್ಟ್, ಸೆಕೆಂಡ್ ಡೀಪ್, ಥರ್ಡ್ ಶೈನಿ, 4th ಫ್ಯೂರಿಯಸ್ ಅಂಡ್ 5th ಬ್ರೈಟ್. ದ ಲಾಸ್ಟ್ ಒನ್ ಇಸ್ ಒನ್ಸ್ ಅಗೇನ್ ಇಲ್ಲಿ ಬಾಕ್ಸ್ ಅಲ್ಲಿ ಕೆಲವು ಡಿಸ್ಕ್ರೈಬಿಂಗ್ ವರ್ಡ್ಸ್ ಇದೆ, ಅಡ್ಜೆಕ್ಟಿವ್ಸ್ ಇದೆ, ಬರಿಬೇಕಾಗುತ್ತೆ. ಫಸ್ಟ್ ಒನ್ ಗೆ ಡೆಲಿಷಿಯಸ್, ಸೆಕೆಂಡ್ ಓಲ್ಡ್ and third pink and 4th one is tallest. This is the self assessment page. Then we completed learning outcome 3 answers. Idu ee video nimge informative ansidre share among your friends. If you are new to my channel, kindly subscribe and thank you for watching.